ಎಷ್ಟೊಂದು ಜನ ನೋಡಿದೀವಿ ಮೊಳಕಾಲು ನೋವು ಅಂತ ಬಂದಿರ್ತಾರೆ. ನಾವು ಅವರಿಗೆ ಒಂದು 3-4 ಆಪ್ಷನ್ ಕೊಟ್ಟಿರ್ತೀವಿ. ತೂಕ ಕಡಿಮೆ ಮಾಡ್ಕೊಳ್ಳಿ, ಎಕ್ಸರ್ಸೈಸ್ ಮಾಡಿ, ವಾಕಿಂಗ್ ಸ್ಟಿಕ್ ಇಟ್ಕೊಳ್ಳಿ ಅಂತ. ಅವ್ರಿಗೆ ಇದ್ರೆ ಅವ್ರ ಬಗ್ಗೆ ಗಮನ ಹರಿಸಲ್ಲ. ಅವರು ಗಮನ ಹರಿಸೋದು ಯಾವ್ದಾದ್ರು ನೀ ಬ್ರೇಸ್ ಕೊಟ್ಬಿಡಿ, ಒಂದು ಬ್ಯಾಂಡೇಜ್ ಕೊಟ್ಬಿಡಿ. ಈ ನೀ ಬ್ರೇಸು, ನೀ ಬ್ಯಾಂಡೇಜು, ಈ ತರದರ ಬಗ್ಗೆ ಸ್ವಲ್ಪ ನಾವು ಗಮನ ಹರಿಸಬೇಕು. ಯಾಕಂದ್ರೆ ಅವರಿಂದ ಅಷ್ಟೊಂದು ಲಾಭ ಇರಲ್ಲ. ಈಗ ಏನಾದ್ರು ಇಂಜುರಿ ಆಗಿದೆ, ಫ್ರಾಕ್ಚರ್ ಆಗಿದೆ, ಲಿಗಮೆಂಟ್ ಇಂಜುರಿ ಆಗಿದೆ ಅಂದ್ರೆ ಶಾರ್ಟ್ ಪೀರಿಯಡ್ಗೆ ಅದನ್ನ ಹಾಕೋಬಹುದು, ಸ್ವಲ್ಪ ಗ್ರಿಪ್ ಸಿಗುತ್ತೆ. ಈಗ ಈ ಸೌದವರಿಗೆ, ಮಂಡಿ ಸೌದವರಿಗೆ, ವೇರ್ ಅಂಡ್ ಟೇರ್ ಆದವರಿಗೆ ಅದು ಅಷ್ಟೊಂದು ಲಾಭ ಮಾಡಲ್ಲ. ಒಂದ್ ವೇಳೆ ನೀ ಕ್ಯಾಪ್, ನೀ ಬ್ರೇಸ್ ಏನಾದ್ರು ಹಾಕೊಂಡ್ರೆ ಶಾರ್ಟ್ ಪೀರಿಯಡ್ ಹಾಕೋಬೇಕು. ನಾವೆಲ್ಲರೂ ಹೊರಗಡೆ ಹೋಗ್ತಾ ಇದ್ದೀವಿ, ವಾಕ್ ಮಾಡ್ತಾ ಇರುವಾಗ ಆ ಟೈಮಲ್ಲಿ ಮಾತ್ರ ಹಾಕೋಬೇಕು. ಅದನ್ನ ಯಾವಾಗ್ಲೂ ಹಾಕೊಂಡು ಅದನ್ನೇ ಒಂದು ಪರಿಹಾರ ಅಂತ ಕಂಡ್ಕೊಳ್ಕೋಬಾರ್ದು. ನೀ ಬ್ರೇಸ್ ಇಂದ, ಬ್ಯಾಂಡೇಜ್ ಇಂದ ಆರ್ಥರೈಟಿಸ್ ಅನ್ನ ವಾಸಿ ಮಾಡ್ಲಿಕ್ಕೆ ಆಗಲ್ಲ. ಸ್ವಲ್ಪ ಮಟ್ಟಿಗೆ ಕಂಫರ್ಟ್ ಅನ್ನು ಕೊಡ್ಬೋದು. ಆಮೇಲೆ ಈ ನೀ ಬ್ರೇಸ್ ಕಂಟಿನ್ಯೂಸ್ ಆಗಿ ಹಾಕೊಳ್ತಿರ್ತಾರೆ ಕೆಲವೊಬ್ರು, ಆಮೇಲೆ ಟೈಟ್ ಆಗಿ ಹಾಕೊಳ್ತಿರ್ತಾರೆ. ಆದ್ರೆ ಕಾಲು ಕೆಳಗಡೆ ಊತ ಬರಕ್ ಶುರು ಆಗ್ತಾ ಹೋಗುತ್ತೆ, ಆಮೇಲೆ ನೋವು ಬರಕ್ ಶುರು ಆಗ್ತಾ ಹೋಗುತ್ತೆ, ಕೆಲವೊಂದು ಬ್ಲಡ್ ಕ್ಲಾಟ್ ಆಗುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ನಾವು ಈ ತರ ಬ್ರೇಸು, ಬ್ಯಾಂಡೇಜ್ ಅನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಇದನ್ನೆಲ್ಲ ತಿಳ್ಕೊಂಡು ಅದ್ರ ಬಗ್ಗೆ ನಾವು ಉಪಯೋಗಿಸಬೇಕು. ಈ ಮಾಹಿತಿಯನ್ನ ನೀವು ಈ ತರ ನೀ ಬ್ರೇಸ್ ಯೂಸ್ ಮಾಡೋರಿಗೆ, ಯಾರು ಉಪಯೋಗ ಮಾಡ್ಬೇಕು ಅಂತಿರ್ತಾರೆ ಅಂತವ್ರಿಗೆ ಶೇರ್ ಮಾಡಿ, ಅವರಿಗೆ ಸಹಾಯ ಮಾಡಿ.